ಒಂದು ವೇಳೆ ನಾನೇನಾದರೂ ಇವತ್ತು ವಿಧಾನಸೌಧದಲ್ಲಿ ಇದ್ದಿದ್ದರೆ ಕಲ್ಲಡ್ಕ ಪ್ರಭಾಕರ್ ಭಟ್ಟನ್ನ ಹುಚ್ಚುನಾಯಿ ತರ ಜೈಲೊಳಗಡೆ ಕೂಡ ಹಾಕ್ತಿದ್ದೆ. ಕಾಂಗ್ರೆಸ್ ಮತ್ತೆ ಬಿಜೆಪಿ ಒಂದು ಘಟಸರ್ಪಕ್ಕೆ ಹುಟ್ಟಿರುವಂತಹ ಎರಡು ತಲೆ ನಾಗರಾವುಗಳು ಇವೆರಡು ಕೂಡ. ಒಂದು ವೇಳೆ ಈ ಸರ್ಕಾರ ಆ ಅಯೋಗ್ಯನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಬಿಡದೆ ಹೋಗಿದ್ದಿದ್ರೆ ಅವರ ಹಣೆಯಲ್ಲೂ ಕೂಡ ಬರ್ದಿರ್ತಿರ್ಲಿಲ್ಲ ಸೆಷನ್ಗಳನ್ನ ಕಮಿಟ್ ಮಾಡೋದಕ್ಕೆ. ಅದನ್ನ ತಡೆಯೋ ಶಕ್ತಿ ಖಂಡಿತವಾಗಲೂ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಒಬ್ಬನ ಕೈಲಾದ್ರೂ ಕೂಡ ಸಾಧ್ಯ ಆಗ್ತದೆ. ಯಾರಾದ್ರೂ ಕೇಳಬಹುದು ಒಬ್ಬನ ಕೈಲೆಲ್ಲ ಆಗ್ಬಿಡುತ್ತಾ ಅಂತ. ಬಾಬಾ ಸಾಹೇಬ್ರೊಬ್ಬರೇ ಈ ದೇಶದ ಸಂವಿಧಾನ ಬರೆದಿದ್ದು. ಆ ಸೂರ್ಯ ಒಂದೇ ಈ ಇಡೀ ಜಗತ್ತನ್ನು ಬೆಳಗುವಂಥದ್ದು. ಆ ಚಂದ್ರ ಒಬ್ಬನೇ ಪ್ರತಿ ರಾತ್ರಿ ಎಲ್ರಿಗೂ ಕೂಡ ಮುದವನ್ನು ನೀಡುವಂಥದ್ದು. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಒಬ್ಬ ಸೇನಾನಿ ಸಾಕು ಈ ವ್ಯವಸ್ಥೆ ವಿರುದ್ಧ ನಿಂತ್ಕೊಳ್ಳೋದಕ್ಕೆ. ನಾವು ಯಾರನ್ನ ದೂಷಣೆ ಮಾಡ್ತಾ ಇದೀವಲ್ಲ ಆ ವ್ಯಕ್ತಿಗಳು ಮಾತ್ರ ಬದಲಾಗಿದ್ದಾರೆ. ಬೊಮ್ಮಾಯಿ ಜಾಗಕ್ಕೆ ಸಿದ್ದರಾಮಯ್ಯ ಬಂದಿದ್ದಾರೆ, ಹೌದಲ್ಲ? ಯಡಿಯೂರಪ್ಪನ ಜಾಗಕ್ಕೆ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ, ನಳಿನ್ ಕುಮಾರ್ ಕಟೀಲ್ ಜಾಗಕ್ಕೆ ಯು ಟಿ ಖಾದರ್ ಬಂದಿದ್ದಾರೆ. ಜಾಗ ಬದಲಾಗಿದೆ ಅಷ್ಟೇ, ವ್ಯಕ್ತಿಗಳ ಹೆಸರು ಬದಲಾಗಿದೆ, ಮನಸ್ಥಿತಿ ಬದಲಾಗಲಿಲ್ಲ. ಇದರಿಂದ ನಮ್ಗೆ ಏನು ಅರ್ಥ ಆಗ್ಬೇಕಾಗಿರೋದು ಅಂತಂದ್ರೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಒಂದೇ ತಾಯಿಯ ಮಕ್ಕಳು, ಒಂದು ಘಟಸರ್ಪಕ್ಕೆ ಹುಟ್ಟಿರುವಂತಹ ಎರಡು ತಲೆ ನಾಗರಾವುಗಳು ಇವೆರಡು ಕೂಡ.